ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ ಎವ್ರಿ ಒನ್. ಮೊದಲೇ ಬಾರಿಗೆ ನಮ್ಮ ಕರ್ನಾಟಕ ರಂಜಿ ಪಂದ್ಯ T20 ಮಾದರಿಯಲ್ಲಿ ಕೇವಲ ಎರಡನೇ ಇನ್ನಿಂಗ್ಸಲ್ಲಿ 27.5 ಓವರ್ಗಳಲ್ಲಿ 252 ರನ್ಗೆ 5 ವಿಕೆಟು. ಪಡಿಕ್ಕಲ್ ಅವರು 85 ಬಾಲಲ್ಲಿ 120 ರನ್ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಆಡಿ ಇವತ್ತು 5 ವಿಕೆಟ್ಗಳ ಗೆಲುವು ಸಾಧ್ಯವಾಗುತ್ತದೆ ಅಂತೇಳಿ ಖುಷಿಯಿಂದ ಹೇಳ್ತಾ, ಇನ್ನೊಂದು ಸಿದ್ದೇಶ್ ಲಾಡ್ ಮುಂಬೈ ರಂಜಿ ತಂಡದ ನಾಯಕ ಕಂಟಿನ್ಯೂ ಆಗಿ 4 ಸೆಂಚುರಿ, ಮೊಹಮ್ಮದ್ ಅಜರುದ್ದೀನು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ. ದೇಶೀಯ ಕ್ರೀಡೆಗೆ ಇನ್ನೂ ಪ್ರೋತ್ಸಾಹ ಸಿಗಬೇಕಾಗಿ ಹೇಳ್ತಾ, ಇನ್ನೊಂದು ಮುಖ್ಯವಾದ ಮ್ಯಾಚ್ ಇವತ್ತು ಅಂಡರ್-19 ವರ್ಲ್ಡ್ ಕಪ್ ಇಂಡಿಯಾ ಪಾಕಿಸ್ತಾನವು ಭಾರತದವರು ಮೊದಲು ಬ್ಯಾಟಿಂಗ್ ಆಡಿ 252 ರನ್ಗೆ ಉತ್ತಮವಾದ ಸ್ಕೋರನ್ನು ನೀಡಿ ಆಲ್ಔಟ್ ಆಗ್ತಾರೆ. ತ್ರಿವೇದಿ ಅವರು 68 ರನ್ ಹೊಡೆದ್ರೆ ಚೌಹಾಣ್ ಅವರು 35 ರನ್ ಹೊಡಿತಾರೆ. ಕೊನೆಯದಾಗಿ ಸೂರ್ಯವಂಶಿ ಅವರು 30 ರನ್ ತೆಗಿತಾರೆ. ಈಗ ಆಲ್ರೆಡಿ ಇವತ್ತು ಭಾರತ ತಂಡದ ನಾಯಕ ಆಯುಷ್ ಮಾತ್ರೆ ಅವರು ಬ್ಯಾಟಿಂಗಲ್ಲಿ ಡಕೌಟ್ ಆದರೂ ಕೂಡ ಬಾಲಿಂಗಲ್ಲಿ ಕೇವಲ 6 ರನ್ಗೆ 2 ವಿಕೆಟ್ ಪಡೆದು, ಅದು ಒಂದು ಉಸ್ಮಾನ್ ಅವ್ರದ್ದು ಕೇವಲ 15 ರನ್ ಆದ ಕ್ಯಾಚ್ ಬಿಟ್ಟರು. ಅವರು ಅರ್ಧ ಶತಕ ಕೊಡೋದು ಇಲ್ಲಿ ಮಟ್ಟಿಗೆ ಬಂದಿದೆ. ಈಗ ಅವರು ಔಟ್ ಆದರು. ಇನ್ನು 88 ಬಾಲಲ್ಲಿ 85, ಕೇವಲ ಲಾಸ್ಟಿನ್ನು 4 ವಿಕೆಟ್ ಇದ್ದಾವೆ. ಭಾರತ ಗೆಲ್ಲುತ್ತೆ, ಸಂಶಯ ಇಲ್ಲ. ಅದೇ ರೀತಿ ಆಸ್ಟ್ರೇಲಿಯಾದವರು ಮತ್ತು ಪಾಕಿಸ್ತಾನದವರು ಕ್ಲೀನ್ ಸ್ವೀಪ್ ಮಾಡ್ತಾರೆ 3-0ಇಂದ. ಏನಾಗಿದೆ ಆಸ್ಟ್ರೇಲಿಯಾ ಟೀಮ್ಗೆ ಗೊತ್ತಿಲ್ಲ. 207 ರನ್ ಹೊಡೆದ್ರೆ ಬಾಬರ್ 50, ಅಯ್ಯೂಬ್ ಅವನು ಶ್ಯಾಮ್ ಅವರು 56 ರನ್ ಹೊಡೆದ್ರು ಕೂಡ ಆಸ್ಟ್ರೇಲಿಯಾದವರು 98ಕ್ಕೆ ಆಲ್ಔಟ್ ಆಗ್ತಾರೆ. 207 ರನ್ ಟಾರ್ಗೆಟನ್ನು ಬರೀ 96ಕ್ಕೆ 100 ಸದ್ಯಕ್ಕೆ ಹೊಡೆಯಲ್ಲ. 5 ವಿಕೆಟ್ ನವಾಜ್ ಅವರು ಒಗಿತಾರೆ. ಹಾಗಾಗಿ ಆಸ್ಟ್ರೇಲಿಯಾಕ್ಕೆ ಬಿಫೋರ್ ವರ್ಲ್ಡ್ ಕಪ್ಪು ಭಾರಿ ಹೀನಾಯ ಸೋಲು, ಮುಖಭಂಗಾನೆ ಅಂತ ಹೇಳ್ಬೇಕಾಗುತ್ತೆ. ಅದು ಬಿಟ್ಟರೆ ನಾನು ಹೇಳ್ದಂಗೆ WPL ಪಂದ್ಯದಲ್ಲಿ 8 ಓವರಲ್ಲಿ 40ಕ್ಕೆ 3 ವಿಕೆಟು. DC ಗೆಲುವಿನ ಅವಕಾಶ 99% ಇದೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಎಲ್ರಿಗೂ. ಹ್ಯಾಪಿ ಸಂಡೇ. ನಾನು ಈ ಚಿಕ್ಕ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.